ದಿನ ಒಂದು ಭಾಳ ವಿಶೇಷವಾದ ದಿನ ಅಂತ ನಾವು ಹೇಳಲಿಕ್ಕೆ ಬಯಸ್ತೀನಿ. ಯಾಕಂದರೆ ನಮ್ಮ ನಾಡು ಕಂಡ ಸರಳತೆಯ ಒಬ್ಬ ಸಜ್ಜನ ವ್ಯಕ್ತಿ ನಮ್ಮ ದೇವೇಗೌಡರವರ ಜನ್ಮ ದಿನಾಚರಣೆ ಇವತ್ತು ನಮಗೆ ಭಾಳ ಸ್ಫೂರ್ತಿ ತಂದಂಥ ದಿನ. ಯಾಕಂದರೆ ಅವರು ನಮ್ಮ ರಾಜ್ಯಕ್ಕಾಗಲಿ ದೇಶಕ್ಕಾಗಲಿ ಕೊಟ್ಟಂಥ ಕೊಡುಗೆ ಹೆಮ್ಮೆಯದು, ಅಪಾರದು. ಯಾಕಂದರೆ ಬಡ ಕುಟುಂಬದಿಂದ ಬಂದಂಥ ವ್ಯಕ್ತಿ ಈ ಮಟ್ಟಕ್ಕೆ ಹೋಗಿ ಕೆಂಪು ಕೋಟೆಯಲ್ಲಿ ಧ್ವಜ ಹಾರಿಸಿರ್ತಕ್ಕಂಥ ಏಕೈಕ ವ್ಯಕ್ತಿ ಅಂದರೆ ನಮ್ಮ ಕನ್ನಡಿಗ ಅಂದರೆ ಅದು ದೇವೇಗೌಡರು. ಇನ್ನು ಮುಂದೆ ಹುಟ್ಟುತ್ತಾರೋ ಹುಟ್ಟೋದಿಲ್ಲ ಗೊತ್ತಿಲ್ಲ, ಆದರೆ ಈ ದಿನ ನಮಗೆ ವಿಶೇಷ ಅಂತಲೇ ನಾನು ಹೇಳಲಿಕ್ಕೆ ಬಯಸ್ತೀನಿ. ನಮ್ಮ ದೇವೇಗೌಡರು ಸುಮಾರು ನಾಡಿನ ಬಗ್ಗೆ ಆಗಲಿ ಜಲದ ಬಗ್ಗೆ ಆಗಲಿ ಏನೇ ರಾಜ್ಯಕ್ಕೆ ಧಕ್ಕೆ ಬಂದರೆ ಎದ್ದು ನಿಲ್ಲಂಥ ಗಂಡು ಅಂದರೆ ಅದು ದೇವೇಗೌಡರು ಮಾತ್ರನೇ ಸಾಧ್ಯ. ಅವ್ರಿಗೆ ಇನ್ನೂ ಹೆಚ್ಚಿನ ರೀತಿ ಭಗವಂತ ಆಶೀರ್ವಾದ ಮಾಡಿ ಆಯುಸ್ಸು ಆರೋಗ್ಯ ಕೊಟ್ಟು ಈ ಕ್ಷೇತ್ರ ನೆಕ್ಸ್ಟ್ ಮುಂದೆ 2028ಕ್ಕೆ JDSನೇ ಒಬ್ಬರು ಅಭ್ಯರ್ಥಿ ಕೊಟ್ಟು ನಾವು, ಯಾಕಂದರೆ 2014ರಲ್ಲಿ JDS ಇದ್ದಂಥ ಈ ಕ್ಷೇತ್ರ ಇನ್ನು ಮುಂದೆನೂ ಖಂಡಿತ ಇದೆ. ಯಾಕಂದರೆ JDS ಅಭಿಮಾನಿಗಳು ಭಾಳ ಜನ ಇದ್ದಾರೆ ಇಲ್ಲಿ. ಅವ್ರನ್ನ ನಾವು ಓಲೈಕೆ ಮಾಡಬೇಕು. ಎಲ್ಲ ಅಸಮಾಧಾನ ಆಗಿದ್ದಾರೆ, ಅವ್ರನ್ನೆಲ್ಲ ಓಲೈಕೆ ಮಾಡಿ ಪಕ್ಷ ಕಟ್ಟುವಂಥ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕು ಅಂತ ಹೇಳೋಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. JDS ಮುಖಂಡರಾದ ಮಂಜುನಾಥ್ ವಿ ಅಂತ.